ವೀಕ್ಷಕರೇ, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ನ ನಾನು ಒಂದು ಹಾಡಿನ ಮುಖಾಂತರ ಸ್ಟಾರ್ಟ್ ಮಾಡ್ತೀನಿ. ಅಮ್ಮ ನಿನ್ನ ಇದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಹಿಯ ನೊಲ್ಲಿ ನೀ ಕರುಳ ಬಳ್ಳಿ, ಒಳ ಮೂಡುತ್ತಿರುವ ತಾಯಿ. ಹಾಡನ್ನು ಹೇಗೆ ಹೇಳ್ತೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ನಮ್ಮ ಹಾಸನಲ್ಲಿರುವಂಥ ಫಿಶ್ ಮಾರ್ಕೆಟ್ಗೆ ಹೋಗಿ ನಾವು ಫಿಶ್ ತೊಗೊಂಡು ಬಂದು ಮನೇಲಿ ಫಿಶ್ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಹೋಗೋಣ. ಜಿಲೇಬಿ, ಇದು ಜಿಲೇಬಿ ಮೀನಲ್ಲ, ರೋ ರೋ ಹಾಸನ ಮಾರ್ಕೆಟ್ ಅಂತ ಅದು ಸಮುದ್ರದಲ್ಲ. ನಮ್ದಿದೆ ಊರು, ಇರೋದು ಬೆಂಗಳೂರಲ್ಲಿ. ಕುಚ್ಚಿ ಮೀನು ಎಲ್ಲಿದೆಯಲ್ಲ ಅದು ದೊಡ್ಡ ದೊಡ್ಡ ಇಟ್ಕೋ, ಇದು ಕುಚ್ಚಿ ಮೀನು. ಜಿಲೇಬಿ ಎಲ್ಲ ಥರದ ಮೀನು ಸಿಗುತ್ತೆ. ಹೊಳೆ ಮೀನು, ಹೊಳೆ ಮೀನು ಎಲ್ಲ ಥರದ್ದು ಸಿಗುತ್ತೆ. ನೋಡಿ ಹೇಗಿದೆ ಮೀನು. ಇದು ತಲೆ ಕ್ಲೀನ್ ಮಾಡಿಸ್ಕೊಂಡು ತೊಗೊಬಂದಿದ್ದೀವಿ. ಚಿಕ್ಕೋಳು ತೆಂಗಿನಕಾಯಿ, 3 ಈರುಳ್ಳಿ ಸಣ್ಣದು, 1 ಗೆಡ್ಡೆ ಬೆಳ್ಳುಳ್ಳಿ, 1 ಶುಂಠಿ, 1-2 ಇಂಚು ಶುಂಠಿ, ಸಾಂಬಾರು ಸೊಪ್ಪು, 2 ಚಕ್ಕೆ, ಲವಂಗ 4, 2 ಏಲಕ್ಕಿ, ಮೆಣಸು, ಖಾರ ಪುಡಿ, ಸಾಂಬಾರು ಪುಡಿ, ಅರಿಶಿಣ. ಬನ್ನಿ ತಡಿ, ಮೀನಿನ ಸಾರು ಮಾಡೋಣ ಬನ್ನಿ. ನಾನು ಮಾಡ್ತಿದ್ದೆ. ಮೆಂತೆ, ಫ್ರೈ ಮಾಡ್ತಾಯಿದ್ದೀನಿ. ಈಗ ಕೆಂಪಾಯಿತು, ಖಾರ ಹಾಕಿದ್ದೀನಿ. ಖಾರಕ್ಕೆ ಹುಣಸೆಹಣ್ಣು ಹಾಕಿದ್ದೀನಿ, ಬೇಕಾದರೆ ಮೇಲಿಂದನೂ ಬಿಟ್ಕೊಬೋದು. ಹಣ್ಣು ಹಾಕಿದ್ದೆ, ಬೇಕಾದರೆ ಮೇಲಿಂದನೂ ಹುಣಸೆಹಣ್ಣು ರಸ ಹಾಕೊಬೋದು. ಇದಕ್ಕೆ ಎಷ್ಟು ಬೇಕಷ್ಟದ್ದು ನೀರು ಹಾಕಿ ಹಸಿ ವಾಸನೆನೂ ಹೋಗಿದೆ. ನೋಡಿ ಮೀನಿನ ನೋಡಿ, ನಾನಿಷ್ಟು ಈ ಸಾಂಬಾರಿಗೆ ಇಷ್ಟು ಉಪ್ಪು ಬೇಕು, ಇಷ್ಟು ಹಾಕ್ತೀನಿ, ಇಷ್ಟೇ ಸಾಕು. ಇದು ಒಂದು ಕುದಿ ಬಂದಮೇಲೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಮೀನು ಹಾಕಬೇಕು. ಎಷ್ಟು ಕೆ ಜಿ ಮೀನು ಇದು? 1.5 kg ಮೀನು. ಹೀಗೆ ಮುಳುಗಿಸ್ಬೇಕು ಮೀನು. ವಾವ್! ಇವಾಗ ಮೀನು ಬೆಂದಿದೆ, ತಲೆ ನೋಡಿ. ಎಷ್ಟು ನಿಮಿಷ ಕುದಿಸಿರೋದು? 10 ನಿಮಿಷ. ಮೀನಿನ ತಲೆ ಕಣ್ಣು ನೋಡಿ, ಈ ಥರ ಹೊರಗಡೆ ಬೆಳ್ಳಗೆ ಬಂದಿದೆ. ಈಗ ಬೆಂದಿದೆ ಮೀನು. ಆಫ್ ಮಾಡಿ. ಸುತ್ತ ಎಣ್ಣೆ ಬಿಟ್ಟಿದೆ, ಇಲ್ಲಿ ನೋಡಿ ಕಣ್ಣು ಸುತ್ತ ಎಣ್ಣೆನೂ ಬಿಟ್ಟಿದೆ ಸಾಂಬಾರಲ್ಲಿ. ಈ ಹದಕ್ಕಿರ್ಬೇಕು ಸಾಂಬಾರು. ಮುದ್ದೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫಿಶ್ ಸಾಂಬಾರು ಟೇಸ್ಟ್ ಮಾಡುವ ಸಮಯ. ಬನ್ನಿ ಹೇಗಿದೆ ಅಂತ ನೋಡೋಣ.
ನನಗಂತೂ ಫಿಶ್ ಸಾಂಬಾರ್, ಫಿಶ್ ಅಂತ ಅಂದ್ರೇ ಪಂಚಪ್ರಾಣ. ನನಗೆ ತುಂಬ ಸಖತ್ತಾಗಿತ್ತು, ಹುಳಿ ಹುಳಿಯಾಗಿ. ಸೊ ನೀವು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.